ಡಿ ವಿ ಜಿಯವರು ಆರ್ಟ್ ಆಫ್ ಲಿವಿಂಗ್ ಹೇಳಿದ್ದಾರೆ. ಜೀವನ ಕಲೆ ಅಂತ. ಆರ್ಟ್ ಆಫ್ ಲಿವಿಂಗ್ ಅಂದರೆ ಜೀವನ ಕಲೆ. ಯಾವ ರೀತಿ ಮನುಷ್ಯ ಜೀವನನ ಸುಂದರವಾಗಿ ಮಾಡ್ಕೊಳ್ಳೋದು ಅಂತ. ಫಸ್ಟು ಇದಕ್ಕೆ ಪ್ರಾರಂಭ ಆಗೋದೇನೆ ಆತ್ಮ ಸಂಶೋಧನೆ, ಅಂತರ್ವೀಕ್ಷಣೆ. ನಮ್ಮನ್ನು ನಾವು ನೋಡ್ಕೊಳ್ಳೋವರೆಗೂ ನಾವು ಅಲ್ಲಾಡ್ತಾನೆ ಇರ್ತೀವಿ, ಜಿತವಾಗಿರೋಕ್ಕಾಗಲ್ಲ. ನಮ್ಮ ಮನದ ಆಟವನ್ನು ನೋಡ್ತಾ ಇರಬೇಕು. ನಮ್ಮನ್ನು ನೋಡೋದು ಅಂದ್ರೇನು? ಮನಸ್ಸು ಎಷ್ಟು ಕೋತಿ ಥರ ಮಾಡುತ್ತೆ, ಕೋತಿ ಮನಸ್ಸು. ಅದನ್ನು ಎಂಜಾಯ್ ಮಾಡಬೇಕು, ಅದನ್ನು ನೋಡಬೇಕು. ಅದರ ಬಣ್ಣಗಳೇನು, ಆಕಾರ ವಿಕಾರಗಳೇನು ನೋಡೋದು, ಅದೇ ಮೆಡಿಟೇಷನ್ನು. ನಾ ಎಷ್ಟು ಸತಿ ಹೇಳಿದ್ದೀನಿ, ಬರ್ತಾ ಇರುತ್ತೆ ಯೋಚನೆಗಳು. ಬೇಡ ಅನ್ಬೇಡಿ, ಬರುತ್ತೆ. ನೀವು ಅದಕ್ಕೆ ಗಮನ ಕೊಡಬೇಡಿ, ನೋಡ್ತಾ ಇರಿ. ನೋಡ್ತಾ ನಗಿ, ನೋಡ್ತಾ ನಗ್ತಾ ಇದ್ರೆ ಅದು ನಿಮ್ಮನ್ನು ಅಂಟ್ಕೊಳ್ಳಲ್ಲ. ಇದಕ್ಕೆ ಆಗಬೇಕಾಗಿರೋದು ನಮ್ಮಲ್ಲೇ ಇಬ್ಬರಾಗಬೇಕು. ನಾವು ಒಬ್ಬರಿರೋರು ಇಬ್ಬರಾಗಬೇಕು. ನೋಡೋಕ್ಕೊಬ್ರು ಬೇಕಲ್ಲ, ನೋಡಿಸ್ಕೊಡೋರೊಬ್ರು ನೋಡೋರೊಬ್ರು ಬೇಕಲ್ಲ. ಹಾಗೆ ನಾವು ಇಬ್ಬರಾಗಬೇಕು. ಇಬ್ಬರಾದಾಗ ನಮ್ಮ ಚಿತ್ತದಲ್ಲಿ ಏನೇ ನಡೀತಾ ಇದೆ ಅದನ್ನು ಬೇರೆ ಮಾಡಿ ಅದನ್ನು ನೋಡ್ತಾ ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ಆಗ ಒಂದು ಆತ್ಮದಲ್ಲಿ ಧನ್ಯತೆ ಬರುತ್ತೆ. ನಮ್ಗೆ ಯಾವಾಗ ಅದಕ್ಕೆ ಅಟ್ಯಾಚ್ ಆಗೋದಿಲ್ವೋ ಆವಾಗ. ತನ್ನ ಮನದಾಟಗಳ ತಾನೇ ನೋಡುತ್ತಾ ನಗುವ. ನಿನ್ನೊಳಗೆ ನೀನು ನೋಡ್ಕೊಳ್ಬೇಕು. ತನ್ನೊಳಗೆ ತಾನು ಈರ್ವರಾದವೋಲ್ ಬಾಳ್ವ. ಯಾವ ರೀತಿ ಬಾಳ್ಬೇಕಂದ್ರೆ ನನ್ನಲ್ಲೇ ನಾನು ಇಬ್ಬರಾಗಿ. ಅವಾಗ ಯಾರ ಜೊತೆನೂ ಬೇಕಾಗಲ್ಲ. ನಮ್ಮ ಅಂತರಂಗದಲ್ಲಿ ನಾವು ಇಬ್ಬರಾಗಿ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಇದ್ರೆ ಇದನ್ನೇ ಅಲೋನ್ನೆಸ್ ಅನ್ನೋದು. ಬೀಯಿಂಗ್ ವಿತ್ ಯುವರ್ ಸೆಲ್ಫ್. ನೀನು ಒಂಟಿ ಅನ್ಸಲ್ಲ. ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನಿನ್ನಲ್ಲೇ ಒಬ್ಬ ಮಿತ್ರ ಇದ್ದಾನೆ, ಅವನ ಜೊತೆಗಿರ್ಬೋದು. ತನ್ನೊಳಗೆ ತಾನು ಈರ್ವರಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ. ನಮ್ಮಲ್ಲೇ ನಾವು ಡಿವೈಡ್ ಮಾಡಿಕೊಂಡು ಇವೆಲ್ಲವೂ ಕೂಡ ಸೂಪರ್ಫಿಷಿಯಲ್. ಇದು ನಾನು ನನ್ನದು ಅನ್ನೋದ್ರಿಂದ ಇದೆ, ನಾನು ನಿಜವಾಗ್ಲೂ ಇದ್ಯಾವುದೂ ಅಲ್ಲ. ಈ ಧನ್ಯತೆಯನ್ನು ಯಾರು ಪಡ್ಕೊಳ್ತಾನೆ ಅವನಿಗೆ ಆರ್ಟ್ ಗೊತ್ತಿದೆ, ಜೀವನದಲ್ಲಿ ನಿಜವಾದ ಕಲೆ ಗೊತ್ತಿದೆ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನೀರ್ವರಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ, ಧನ್ಯತೆಯ ಕಂಡವನು ಮಂಕುತಿಮ್ಮ. ಇಂಥವನೇ ಧನ್ಯತೆ ಕೊಂಡುಕೊಂಡಿರುವನು, ಆತ್ಮದ ಸ್ವಭಾವವನ್ನು ಕಂಡುಕೊಂಡಿರುವನು. ಇದನ್ನು ಯಾರೂ ಪಾಠದ ಥರ ಕಲಿಸೋಕ್ಕಾಗಲ್ಲ. ಜೀವನ ಒಂದು ಕಲೆ, ಆದರೆ ಜೀವಿಸಿ ಕಲಿಬೇಕು, ಬದುಕಿ ಕಲಿಬೇಕು. ಕಲಿಯುವಾಗ ಬೀಳ್ಬೋದು, ಎಷ್ಟೋ ಸತಿ ಫೇಲ್ಯೂರ್ಸ್ ಬರುತ್ತೆ. ನಮ್ಮನ್ನು ನಾವು ಗಮನಿಸ್ಕೊಳ್ದೇ ಇದ್ರೆ ಎಡು ಬೀಳ್ತೀವಲ್ಲ, ಆ ರೀತಿ ಆಗುತ್ತೆ. ಈ ಕಲೆಯ ಕಲಿಸುವುದೆಂತು ಅಲ್ವಾ? ಸಾವಿರದ ನಿಯಮ ಯುಕ್ತಿಗಳ ಹೊರೆದೊಡೆಯಂ. ಇವು ಆಯಿತು, ಪುಸ್ತಕಗಳು ಸಿಗುತ್ತೆ ಇದ್ರ ಬಗ್ಗೆ ಬೇಕಾದಷ್ಟು ಅಂತ ಹೇಳಿ ನಾವು ಮೈಂಡ್ ಯಾವ ರೀತಿ ಕಂಟ್ರೋಲ್ ಮಾಡೋದು, ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪುಸ್ತಕ, ಸೈಕಲಾಜಿಕಲ್ ಬುಕ್ಕು, ಫಿಲಾಸಫಿಕಲ್ ಬುಕ್ಕು ಎಲ್ಲ ಓದ್ಬಿಟ್ಟು ನನ್ನ ಜೀವನನ ಈ ಥರ ಪ್ಲ್ಯಾನ್ ಮಾಡ್ತೀನಿ, ಹೀಗಿರ್ತೀನಿ ಅಂತ ಹೇಳಿ ಅನಾಟಮಿ, ಫಿಸಿಯಾಲಜಿ ಎಲ್ಲ ಓದಿದ್ರೂ ಕೂಡ ಯೋಗ ಮಾಡದೇ ಇದ್ದರೆ, ಧ್ಯಾನ ಮಾಡದೇ ಇದ್ದರೆ, ಎಷ್ಟು ಮೂಳೆ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಆದಷ್ಟು ಸವಿದೇ ಇರೋ ಹಾಗೆ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ನೀವು ಮಾಡಲೇಬೇಕಲ್ಲ. ಸಾವಿರದ ನಿಯಮ ಯುಕ್ತಿಗಳನ್ನೊರೆಯದೊಡೆಯಿಂ ಆವುದೋ ಕುಶಲತೆಯದೊಂದಿರದೆ ಜಯವಿರದು. ನಮ್ಮಲ್ಲಿ ಆ ಒಂದು ನ್ಯಾಕ್ ಏನಿದೆ ಅದಷ್ಟು ತಿಳ್ಕೊಂಡ್ರು ಅದನ್ನು ಬಳಸೋ ಅಂಥ ಒಂದು ಕುಶಲತೆ, ಅದನ್ನೇ ಯೋಗ ಅಂತ ಕೃಷ್ಣ ಹೇಳಿದ್ದು. ಕರ್ಮಸ್ಯು ಕೌಶಲಂ. ಕುಶಲತೆಯಿಂದ ಕೆಲಸ ಮಾಡು, ಅದೇ ಯೋಗ. ಆ ವಿವರ ನಿನ್ನೊಳಗೆ ಆ ಜಯ ಇಲ್ಲದೆ ಇದ್ರೆ ಇಲ್ಲವೇ ಇಲ್ಲ. ನೀವು ಸಕ್ಸಸ್ ಆಗೋದೇ ಇಲ್ಲ ಲೈಫಲ್ಲಿ. ಇವಾಗ ಟ್ರೈನಿಂಗ್ ಅಂತ ಹೋಗ್ತಾರೆ, ಒಂದು ಆ್ಯಕ್ಟಿಂಗೇ ಇರ್ಬೋದು, ಯಾವುದೇ ಟ್ರೈನಿಂಗ್ ತೊಗೊಳ್ಳಿ, ಎಲ್ಲರಿಗೂ ಡೈಲಾಗ್ ಬರ್ಕೊಡ್ತಾರೆ. ಎಲ್ಲರೂ ಡೈಲಾಗ್ ಹೇಳಬೇಕಂತ. 10 ಜನ ಡೈರೆಕ್ಟರ್ ಹೇಗೆ ಹೇಳ್ತಾನೆ, ಹೇಗೆ ನಿಲ್ಲಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಗಬೇಕು, ಅವನು ಹೇಳ್ದಂಗೆ ಮಾಡ್ತಾರೆ. ಡೈರೆಕ್ಟರ್ಗೆ ಸುಲಭ ಆಗ್ಬೋದು,
ಆದರೆ ಇನ್ನೊಬ್ಬನಿಗೆ ಒಳಗಡೆನೇ ಅವನಿಗೆ ಕಲೆ ಗೊತ್ತು. ಈ ಡೈಲಾಗ್ನ ಈ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಪ್ರೆಸೆಂಟೇಷನ್ ಅವನದೇ ಒಂದು ಹಾಕಿ ಒಳಗಡೆಯಿಂದ ಅವನು ಇನ್ಯಾಕ್ಟ್ ಮಾಡಿದಾಗ ಡೈರೆಕ್ಟರ್ ಅನ್ಕೋತಾನೆ ನಾನು ಹೇಳಿದಕ್ಕಿಂತ ಚೆನ್ನಾಗಿ ಬಂತು, ಬೇಷ್ ಇವನೇ ನಿಜವಾದ ಸರಿಯಾದ ಆ್ಯಕ್ಟರ್. ಆ ರೀತಿ 100 ಜನದಲ್ಲಿ ಒಬ್ಬರು ಎಲ್ಲರ ಕಣ್ಣಿಗೆ ಬೀಳೋದು, ಒಬ್ಬರು ಫೇಮಸ್ ಆಗೋದು ಭಾಳ ಬೇಗ ಟೈಮ್ನಲ್ಲಿ ಅವರು 100 ಪಿಕ್ಚರ್ ಮಾಡಿದಷ್ಟು ಫೇಮಸ್ ಆಗಿಬಿಡ್ತಾರೆ, 1ರಲ್ಲೋ 2ರಲ್ಲೋ. ಯಾಕೆ ಅಂದರೆ ಅವರಿಗೆ ಕುಶಲತೆ ಇದೆ, ಅದಕ್ಕೆ ಜಯ ಇದೆ. ಆ ಕುಶಲತೆ ಎಲ್ಲಿದೆ? ನಮ್ಮೊಳಗಿದೆ. ನಮ್ಮ ಮನದ ಆಟವನ್ನೇ ನಾವೇ ನೋಡ್ತಾ ನಕ್ಕೊಂಡು ನನ್ನಲ್ಲೇ ಇಬ್ಬರಾಗಿ ನನ್ನನ್ನು ನಾನು ಗಮನಿಸ್ತಾ ಇರೋದು. ಇದು ಮಾಡಿದಾಗ ಜೀವನದದೊಂದು ಕಲೆಯ ಕಲಿಸುವುದೆಂತು 1000 ನಿಯಮಗಳ ಯುಕ್ತಿಗಳನ್ನೊರೆದೊಡೆಯಿ ಯಾವುದೋ ಕುಶಲತೆ ಒಂದಿರದೆ ಜಯವಿರೋದು. ಅದು ಯಾವುದೋ ಕುಶಲತೆ ಒಂದಿದೆಯಲ್ಲ, ಅದನ್ನು ನಾವು ಕಂಡ್ಕೊಳ್ಬೇಕು. ಅದು ಹೇಗಿರುತ್ತೆ, ಹೇಗೆ ಹೋಗೋದದು ಲೈಫ್ನಲ್ಲಿ ಡೆಲಿಕೇಟ್. ಅದು ಹೇಗೆ ಅಂದರೆ, ನೀವು ಡೊಂಬರಾಟ ಆಡೋರನ್ನ ನೋಡಿದ್ದೀರಾ, ಅವ್ರು ಹೇಗೆ ತಲೆ ಮೇಲೆ ಆ ಕೊಡನ ಬ್ಯಾಲೆನ್ಸ್ ಮಾಡಿ, ಕೊಡದಲ್ಲಿ ನೀರು ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರ್ತಾರೆ. ಆ ಹಗ್ಗ ನೋಡಿದ್ರೆ ಬಳುಕ್ತಾ ಇದೆ, ಟೈಟಾಗೂ ಇಲ್ಲ. ಆ ಬಳುಕೋ ಹಗ್ಗದ ಮೇಲೆ ನಿಧಾನವಾಗಿ ನಡ್ಕೊಂಡು ಬೀಳದೆ ಮುಂದಕ್ಕೆ ಹೋಗ್ತಾರಲ್ಲ, ಆ ಡೊಂಬರ ಉಪಾಯ. ಆ ಥರ ಜೀವನ, ಆ ಕಲೆನೇ ಜೀವನ ಯೋಗ. ಆ ಥರ ಒಂದೊಂದು ಸಂದರ್ಭದಲ್ಲೂ ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕು. ಕೈಯಲ್ಲಿ ಕತ್ತಿ ಇಟ್ಕೊಂಡು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಅಥವಾ ನಮ್ಮನ್ನು ಬೇರೆಯವ್ರನ್ನ ರಕ್ಷಣೆ ಮಾಡಬೇಕಾಗತ್ತೆ. ನಿಧಾನವಾಗಿ ನಡಿಬೇಕು, ಅವಸರ ಪಡಬಾರ್ದು. ಡೊಂಬರುಪಾಯ ಕಲೆಯ ಜೀವನ ಯೋಗ. ತಲೆ ಕೊಡವ ತಳೆದಿರಲು, ಕೈ ಕತ್ತಿ ಪಿಡಿದಿರಲು, ಬಳಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತಾ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬರನುಪಾಯ ಕಲೆಯೇ ಜೀವನ ಯೋಗ ಮಂಕುತಿಮ್ಮ. ಇದಕ್ಕೆ ತುಂಬ ವಿದ್ಯೆಗಳು ಬೇಕಾ? PhD ಬೇಕಾ? ಅಥವಾ ಡಾಕ್ಟ್ರೇಟ್ ತಗೋಬೇಕಾ? ಅದ ಜೀವನದಲ್ಲಿ ಕಷ್ಟಪಟ್ಟೇ ಕಲಿಬೇಕು ಅಂತಿದ್ಯಾ? ಇಲ್ಲ. ಬಹುವಿದ್ಯೆ, ಬಹುತರ್ಕ, ಬಹುನೇಮ ಬೇಕಿಲ್ಲ. ಯಾವ ಡಿಸಿಪ್ಲೀನು, ರೂಲ್ಸು ಇದೆಲ್ಲ ಬೇಡ ಜೀವನ ಕಲಿಯೋಕ್ಕೆ. ಸಹನೆ ನಂಬರ್ 1, ಸಮರಸ ಭಾವ, ಅಂತರ್ಪರೀಕ್ಷೆಗಳು. ಸಹನೆ, ಸಮರಸ ಭಾವ, ಅಂತರ್ಪರೀಕ್ಷೆಗಳು ಇದು ನಿನಗೆ ಸಿಕ್ಬಿಟ್ರೆ ಆತ್ಮದ ಹಿತಕ್ಕೆ ಇಷ್ಟೇ ಸಾಕು, ಇನ್ನೇನು ಬೇಡ. ನಿನಗೆ ಆ ನ್ಯಾಕ್ ಗೊತ್ತಾಗ್ಬಿಡುತ್ತೆ. ಇದು ಆತ್ಮದ ಒಂದು ಇಂಟ್ಯೂಟಿವ್ ಚುರುಕ್ತನ, ತೀಕ್ಷ್ಣತೆ. ನಿನ್ನ ಬುದ್ಧಿನ ಅದು ಒಳಗಿಂದ ಆತ್ಮ ಏನು ಮಾಡುತ್ತೆ? ಶಾರ್ಪ್ ಮಾಡುತ್ತೆ, ತೀಕ್ಷ್ಣ ಮಾಡುತ್ತೆ. ಯು ಬಿಕಮ್ ವೆರಿ ಕ್ಲಾರಿಟಿ ಬರುತ್ತೆ ನೋಡೋಕ್ಕೆ. ನಿನ್ನ ಬುದ್ಧಿ ಚುರುಕಾಗಿರಬೇಕು. ಬುದ್ಧಿ ಇದ್ರೆ ಏನು ಪ್ರಯೋಜನ? ವಿವೇಕದಲ್ಲಿ, ಪ್ರಜ್ಞೆಯಲ್ಲಿ ಅದು ಚುರುಕಾಗಬೇಕು. ಅದು ವಿಹಿತದ ಆತ್ಮದ ಹಿತಕ್ಕೆ ಮಂಕುತಿಮ್ಮ. ಬಹುವಿದ್ಯೆ, ಬಹುತರ್ಕ, ಬಹುನೇಮ ಬೇಕಿಲ್ಲ. ವಹಿಸೆ ಜೀವನ ಭರವನದು ಹಗುರವೆನಿಪೋಲ್. ನಾವು ಜೀವನದ ಆ ಭಾರನ ನಾವು ಯಾವ ರೀತಿ ಅಲ್ಲಾಡದೆ ಇಟ್ಕೊಂಡು ಹೋಗ್ತಾನಲ್ಲ, ಆ ರೀತಿ ನಾವೇನಾದರೂ ಹೊತ್ತುಬಿಟ್ರೆ ಜೀವನನ ಡೆಲಿಕೇಟಾಗಿ ಅದು ಹಗುರ ಆಗಿರುತ್ತೆ. ಎಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಲೈಫು ಲೈಟಾಗಿ ತೊಗೊಳ್ಬೋದು. ಅದಕ್ಕೆ ಬೇಕಿರೋದು ಸಹನೆ, ಸಮರಸ ಭಾವ, ಅಂತ ಪರೀಕ್ಷೆ. ಇದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ. ಅದಕ್ಕೆ ಯಾವತ್ತೋ ಒಂದಿನ ಇಷ್ಟು ಚೆನ್ನಾಗಿ ಬಾಳಬೇಕು ಅಷ್ಟೇ. ಯಾವತ್ತೋ ಒಂದಿನ ನಾವಿರಲ್ಲ. ಕಾಲವಶವಾದ್ಬಿಟ್ರೆ ಇವೆಲ್ಲ ಯಾವುದೂ ಇರಲ್ಲ. ಈ ಕಾಲವಶವಾದರೆ ಯಾವುದೂ ಇರಲ್ಲ. ಆದರೆ ಕಾಲ ಅನ್ನೋದು ಇದೆಯಲ್ಲ, ಟೈಮು, ಅದು ಒಂದೊಂದು ಸತಿ ನಮ್ಮನ್ನು ಮನುಷ್ಯನನ್ನು ಕ್ಷುಲ್ಲಕವಾಗಿ ಮಾಡಿಬಿಡುತ್ತೆ. ಒಂದೊಂದು ಸತಿ ಬಿದ್ದು ಬಿಡ್ತೀವಿ, ಒಂದೊಂದು ಸರಿ ಇದ್ರ ಮೇಲೆ ನಡ್ಕೊಂಡು ಹೋಗೋಕೆ ಬಿದ್ದು ಬಿಡ್ತೀವಿ, ಅಥವಾ ಮಡಿಕೆನೇ ಬಿದ್ದೋಗುತ್ತೆ, ಅಥವಾ ಕತ್ತಿನೇ ಬಿದ್ದೋಗ್ಬೋದು, ಬ್ಯಾಲೆನ್ಸ್ ತಪ್ಪೋದು, ಕೆಲವು ಸಿಚುಯೇಷನ್ ನಮ್ಮ ಕೈ ಸಿಗದೆ ಇರೋದು, ಕ್ಷುಲ್ಲಕ ಮಾಡಿಬಿಡುತ್ತೆ ಒಂದೊಂದು ಸತಿ. ಆದರೆ ಅವನು ಯಾರು ಬೀಳಿಸ್ತಾನೋ ಅವನೇ ನಮ್ಮನ್ನು ಎತ್ತುತ್ತಾನೆ. ಯಾಕೆ ಬಿದ್ವಿ ಅಂತ ಅವನಿಗೆ ಗೊತ್ತು, ಅವನು ಎಬ್ಬಿಸ್ತಾನೆ. ಉಲ್ಲಾಸ ಮಾತ್ರ ಬಿಡಬಾರ್ದು. ಉಲ್ಲಾಸವೇ ಧರ್ಮ. ಆ ಉಲ್ಲಾಸ ಅನ್ನೋದು, ಎಂತೂಸಿಯಾಸಮ್ ಅನ್ನೋದು ನಾವು ಯಾರು ಹೊರಗಡೆಯಿಂದ ವಸ್ತು ವಿಷಯಗಳಲ್ಲಿ ಸಿಗಲ್ಲ. ಅದು ನಮ್ಮೊಳಗೆ ಇದೆ. ಎಲ್ಲ ನಾಶವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಕಾಲನ ಮುಂದೆ ಮನುಷ್ಯ ನರ ಕ್ಷುಲ್ಲಕನಾಗಿ ಅನ್ನಿಸ್ತಾನೆ. ಆದರೆ ಉಲ್ಲಾಸವೇ ಧರ್ಮ. ಅವನೇನು ಮಾಡ್ತಾನೆ? ಕೊಲ್ಲಿಪನೇ ಬೆಳೆಯಿಪನು. ನಮ್ಮನ್ನು ಯಾರು ಬೀಳಿಸ್ತಾನೋ ಅವನೇ ಎಬ್ಬಿಸ್ತಾನೆ, ಯಾರು ಕೊಲ್ತಾನೋ ಅವನೇ ಹುಟ್ಟಿಸ್ತಾನೆ, ಬೆಳೆಸ್ತಾನೆ. ಹೇಗೆ? ಹುಲ್ಲೊಣಗಿ ಬೆಳೆವುದಲ್ಲ. ಯಾವ ರೀತಿ ಹುಲ್ಲು ಒಣಗಿದ ತಕ್ಷಣ
ಒಂದು ನೀರು ಬಿದ್ದರೆ ಹೇಗೆ ಮತ್ತೆ ಚಿಗುರ್ಕೊಳ್ಳುತ್ತೋ ಹಾಗೆ ನಮ್ಮ ಜೀವನ ಒಂದ್ಸತಿ ಒಣಗತ್ತೆ. ಏನು ಮಾಡೋದು? ನಾವು ನೀರು ಹಾಕೋದು ಮರ್ತು ಬಿಟ್ಟಿರ್ತೀವಿ, ಮಳೆ ಬರುತ್ತೆ, ಅದು ಚಿಗುರುತ್ತೆ. ಹಾಗೆ ಅಂತರ್ ಪರೀಕ್ಷೆ, ಇಂಟ್ರಾಸ್ಪೆಕ್ಷನ್ನು ನಮಗೆ ಬೇಕೇ ಬೇಕು. ನಮ್ಮ ಆತ್ಮನ ಹದವಾಗಿ ಇಟ್ಟಿರೋದಕ್ಕೆ ಬೇಕಾಗತ್ತೆ. ವಿಧಿ ನಮ್ಮ ಒಂದೊಂದು ಸತಿ ನಮಗೆ ಎದುರುಗಡೆ, ಟೈಮ್ ಅನ್ನೋದು ನಮ್ಮ ಎದುರಿಗೆ ಒಂಥರ ಕೆಲಸ ಮಾಡುತ್ತೆ. ಕಾಲನ ಎದುರಿಗೆ ಒಂದೊಂದು ಸತಿ ನಾವು ಬೀಳ್ತೀವಿ, ಟೈಮ್ಗೆ ಒಂದೊಂದು ಸತಿ ಕೈ ಕೊಟ್ಬಿಡುತ್ತೆ. ಆದರೂ ಕೂಡ ಅವನೇ ಮೇಲೆ ಎತ್ತುತ್ತಾನೆ. ಇದು ಜೀವನದ ಕಲೆ. ನಮ್ಮ ಒಳಗಿಂದನೇ ನಾವು ಅದನ್ನು ಜೀವನನ ಆಸಕ್ತಿಯಿಂದ ನಾನು ಬದುಕ್ತೀನಿ, ಯಾವತ್ತಿದ್ರೂ ಒಂದಿನ ಹೋಗೋವರೆಗೂ ನಾನು ಚೆನ್ನಾಗಿ ಬದುಕ್ತೀನಿ, ಸಂತೋಷವಾಗಿ ಬದುಕ್ತೀನಿ, ಉತ್ಸಾಹ ಉಲ್ಲಾಸದಲ್ಲಿ ಇರ್ತೀನಿ ಅಂತ ನೀವು ಡಿಸೈಡ್ ಮಾಡಿ ನಿಮ್ಮನ್ನು ಗಮನಿಸ್ಕೊಂಡು ನೀವು ಬರ್ತಾ ಇದ್ದರೆ, ಅದೊಂದು ಒಳಗಡೆ ಇರೋದಿದೆಯಲ್ಲ, ಅದು ಎಲ್ಲ ಪಾತ್ರಗಳಲ್ಲೂ ಎಲ್ಲ ಸನ್ನಿವೇಶದಲ್ಲೂ ಕೂಡ ಅದು ಬಂದು ಕೆಲಸ ಮಾಡಿ ಎಲ್ಲಕ್ಕಿಂತ ನಿನ್ನನ್ನು ಬೆಸ್ಟಾಗಿ ಮಾಡುತ್ತೆ. ಆ ಪ್ರೆಸೆಂಟೇಷನ್ ಬರಬೇಕಾದ್ರೆ ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ. ಅದು ಜೀವನದ ಕಲೆ, ಅದು ಆರ್ಟ್ ಆಫ್ ಲಿವಿಂಗ್.